जय जय हे महिषासुरमर्दिनि रम्यकपर्दिनि
ನವರಾತ್ರಿ ಪ್ರಥಮ ದಿನದ ಪವಿತ್ರ ಕಥೆಯಾದ ಮಾಯಿ ಶೈಲಪುತ್ರಿಯ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಪರ್ವತಾಧಿಪತಿ ಹಿಮಾಲಯನ ಮನೆಯಲ್ಲಿ ದೇವಿ ಸತಿದೇವಿಯು ಪುನರ್ಜನ್ಮ ಪಡೆದರು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆದರೆ ಆ ಪರ್ವತಕುಮಾರಿಯು ಮಾಡಿದ ಅದ್ಭುತ ಸಾಧನೆ ನಿಮಗೆ ಗೊತ್ತೇ? ವಿಶ್ವದ ಮಹಾತಪಸ್ವಿಯಾದ ಮಹಾದೇವರನ್ನು ಪತಿಯಾಗಿ ಪಡೆಯಲು ಅವಳು ಕೈಗೊಂಡ ದಾರಿಯೇನು ಗೊತ್ತೇ? ಒಂದು ರಾಜಕುಮಾರಿಯೇ ತನ್ನ ಸಕಲ ವೈಭವವನ್ನು ತ್ಯಜಿಸಿ ಇತಿಹಾಸದಲ್ಲೇ ಅಪಾರವಾದ ತಪಸ್ಸಿಗೆ ತೊಡಗಿದಳು. ಆ ತೀವ್ರ ತಪಸ್ಸಿನ ಜ್ವಾಲೆಯೇ ಏಕೆ 3 ಲೋಕಗಳನ್ನೇ ದಹಿಸಿತು? ಇಂದು ನಾವು ನವರಾತ್ರಿಯ ದ್ವಿತೀಯ ದಿನದ ಅಧಿಷ್ಠಾತ್ರಿ ದೇವಿಯನ್ನು ತಿಳಿದುಕೊಳ್ಳೋಣ. ತಪಸ್ಸು, ತ್ಯಾಗ ಮತ್ತು ವೈರಾಗ್ಯದ ಪ್ರತಿರೂಪಳಾದ ಮಾಯಿ ಬ್ರಹ್ಮಚಾರಿಣಿಯ ಅದ್ಭುತ ಕಥೆಯನ್ನು. ಕತೆ ಶುರು ಮಾಡುವ ಮೊದಲು ಕಮೆಂಟ್ನಲ್ಲಿ ಬರೆಯಿರಿ ಜೈ ಮಾಯಿ ಬ್ರಹ್ಮಚಾರಿಣಿ. ಹಾಗೆಯೇ ನಮ್ಮನ್ನು ಬೆಂಬಲಿಸಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಈ ಕಥೆ ಮೊದಲ ಭಾಗ ನಿಂತಿದ್ದಲ್ಲಿಯೇ ಮತ್ತೆ ಶುರುವಾಗುತ್ತದೆ. ಪರ್ವತಾಧಿಪತಿ ಹಿಮಾಲಯ ಹಾಗೂ ರಾಣಿ ಮೈನೆಯ ಅರಮನೆಯಲ್ಲಿ ಆದಿಶಕ್ತಿಯೇ ಶೈಲಪುತ್ರಿ ರೂಪದಲ್ಲಿ ಅವತರಿಸಿಕೊಂಡಿದ್ದರು. ಅರಮನೆಯೊಳಗೆ ಬೆಳೆದು ಬಂದು ಅವಳು ಪಾರ್ವತಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಬಾಲ್ಯದಿಂದಲೇ ಅವಳ ಹೃದಯವು ಭೌತಿಕ ಸುಖ ಸಂಪತ್ತಿಗೆ ಎಂದೂ ಸೆಳೆಯಲಿಲ್ಲ. ಅದು ಸಮರ್ಪಿತವಾಗಿದ್ದು ಕೇವಲ ಅವಳ ಆರಾಧ್ಯ ದೇವರಾದ ಮಹಾದೇವ ಶಿವನಿಗೆ ಮಾತ್ರ. ದೇವಿ ಪಾರ್ವತಿ ವಿವಾಹಯೋಗ್ಯ ವಯಸ್ಸಿಗೆ ಬಂದಾಗ ಮಹರ್ಷಿ ನಾರದರು ಪರ್ವತರಾಜನ ಅರಮನೆಗೆ ಬಂದು ಅವಳ ವಿಧಿಯ ಕಥೆಯನ್ನು ಹೊತ್ತು ತಂದರು. ಪಾರ್ವತಿಯನ್ನು ನೋಡಿ ಅವರು ಮಂದಹಾಸ ಮಾಡಿ ಹೇಳಿದರು, ಮಗಳೇ, ನೀನು ವಿಶ್ವದ ಮಹಾತಪಸ್ವಿಯಾದ ಮಹಾದೇವನನ್ನು ಪತಿಯಾಗಿ ಪಡೆಯಲು ಬಯಸುತ್ತೀಯ. ಆದರೆ ರೂಪ ಸೌಂದರ್ಯದ ಅತೀತನಾದ ಅವನನ್ನು ಕೇವಲ ಲಾವಣ್ಯದಿಂದ ಮಾತ್ರ ಗೆಲ್ಲಲು ಸಾಧ್ಯವಿಲ್ಲ. ಅವನನ್ನು ಪಡೆಯುವ ದಾರಿಯೇ ಒಂದೇ, ತಪಸ್ಸು. ಕಠಿಣ, ಅಚಲ, ಅತಿಶಯ ಗಂಭೀರ ತಪಸ್ಸು. ನಾರದರ ಮಾತುಗಳೊಂದಿಗೆ ಪಾರ್ವತಿಯ ಸಂಕಲ್ಪವು ವಜ್ರದಂತೆ ದೃಢವಾಯಿತು. ತಪಸ್ಸಿಗೆ ಹೊರಡುವುದಕ್ಕೆ ಅವಳು ತನ್ನ ತಾಯಿ ಮೈನೆಯ ಅನುಮತಿ ಬೇಡಿಕೊಂಡಳು. ಈ ನಿರ್ಧಾರವು ರಾಣಿ ಮೈನೆಯ ಹೃದಯಕ್ಕೆ ವಜ್ರಘಾತದಂತೆ ತಟ್ಟಿತು. ಅಳುತ್ತ ಅವಳು ಕೂಗಿದಳು, ಮಗಳೇ, ನೀನು ಎಷ್ಟು ನಾಜೂಕು! ಹೂವಿನ ರೆಕಂಬೆಗೂ ನಿನ್ನ ಪಾದದಲ್ಲಿ ಗಾಯವಾಗುತ್ತದೆ. ಅರಣ್ಯದ ಕಠಿಣ ನೆಲದ ಮೇಲೆ ಹೇಗೆ ನಿದ್ರೆ ಮಾಡ್ತೀಯೇ? ತಾಪದ ಬಿಸಿಲನ್ನು, ತೀವ್ರ ಚಳಿಯನ್ನು ಎಂದಿಗೂ ನೋಡದ ನೀನು ಬೆಂಕಿ ಹಿಮದ ನೋವನ್ನು ಹೇಗೆ ತಾಳ್ತೀಯೇ? ಆಗ ಪಾರ್ವತಿ ದೃಢಸ್ವರದಲ್ಲಿ ಹೇಳಿದಳು, ಅಮ್ಮ, ನಾನು ಹೋಗುವವರೇ ಇದೇ ಕಷ್ಟಗಳಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದಾರೆ. ನಾನು ಕೂಡ ಅವರ ಯೋಗ್ಯಳಾಗಬೇಕು. ಹೀಗಾಗಿ ಆರಂಭವಾಯಿತು ಆ ಮಹಾ ತಪಸ್ಸು. ಅದು ಸಮಸ್ತ ಸೃಷ್ಟಿಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು. ಉರಿಯುತ್ತಿರುವ ಬೇಸಿಗೆಯಲ್ಲಿ ಅವಳು ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡಿದಳು. 4 ದಿಕ್ಕುಗಳಲ್ಲಿ ಬೆಂಕಿ, ಮೇಲೆ ಉರಿಯುವ ಸೂರ್ಯ. ಕಡು ಚಳಿಗಾಲದಲ್ಲಿ ಹಿಮದ ಕಲ್ಲುಗಳ ಮೇಲೆ ನಿಂತು ಹಿಮನೀರಿನಲ್ಲಿ ತಪಸ್ಸು ಮಾಡಿದಳು. ಮಳೆಯ ಕಾಲದಲ್ಲಿ ಮುಕ್ತ ಆಕಾಶದಡಿ ಧಾರಾಕಾರ ಮಳೆಯ ಹೊಡೆತವನ್ನೇ ತಾಳಿದಳು. ಮೊದಲ 1000 ವರ್ಷಗಳವರೆಗೆ ದೇವಿ ಕೇವಲ ಹಣ್ಣು ಮೂಲಗಳಿಂದಲೇ ತಪಸ್ಸು ಮುಂದುವರಿಸಿದಳು. ಅದಾದ ಮೇಲೆ 100 ವರ್ಷಗಳ ಕಾಲ ಕೇವಲ ಎಲೆಗಳನ್ನು ಆಹಾರವಾಗಿ ತೆಗೆದುಕೊಂಡು ತಪಸ್ಸು ಮಾಡಿದಳು. ಬಳಿಕ 3000 ವರ್ಷಗಳ ಕಾಲ ಮರಗಳಿಂದ ಬಿದ್ದ ಒಣ ಬೇಲದ ಎಲೆಗಳನ್ನೇ ಆಹಾರವಾಗಿ ಸ್ವೀಕರಿಸಿ ತನ್ನ ತಪಸ್ಸನ್ನು ಮುಂದುವರಿಸಿದಳು. ಅವಳ ತಪಸ್ಸು ದಿನೇ ದಿನೇ ಕಠಿಣವಾಗುತ್ತಾ ಅತಿ ಗಂಭೀರ ತಪೋಸಾಧನೆಗೆ ತಿರುಗಿತು. ಆ ತಪಸ್ಸಿನ ಅಗ್ನಿಯಲ್ಲಿ
ಅವಳ ನಾಜೂಕಾದ ದೇಹ ಕ್ಷೀಣಿಸುತ್ತಾ ಹೋಯಿತು. ಕೊನೆಗೆ ದೇವಿ ಪಾರ್ವತಿಯು ಆ ಒಣ ಎಲೆಗಳನ್ನೂ ತ್ಯಜಿಸಿದಳು. ಆಹಾರವೂ ಇಲ್ಲದೆ, ನೀರಿಲ್ಲದೆ, ಸಂಪೂರ್ಣ ನಿರಾಹಾರವಾಗಿ ಅವಳು ಅಚಲಳಾಗಿ ಶಿವಧ್ಯಾನದಲ್ಲಿ ಮುಳುಗಿದಳು. ಎಲೆಗಳನ್ನೇ ತ್ಯಜಿಸಿದ ಕಾರಣದಿಂದಲೇ ಅವಳಿಗೆ ಅಪರ್ಣ ಎಂಬ ನಾಮಪ್ರತಿಷ್ಠೆ ದೊರಕಿತು. ಇಂತಹ ಅನನ್ಯ, ಲೋಕವನ್ನೇ ನಡುಗಿಸಿದ ತಪಸ್ಸನ್ನು ಒಬ್ಬ ಕನ್ಯೆಯು ನಡೆಸಿರುವುದನ್ನು ನೋಡಿ 33 ಲೋಕಗಳಲ್ಲೇ ಒಂದು ಭಾರೀ ಸಂಚಲನ ಹರಡಿತು. ಅವಳ ದೇಹದಿಂದ ತಪಸ್ಸಿನ ಜ್ವಾಲೆಗಳು ಅಷ್ಟರ ಮಟ್ಟಿಗೆ ಎದ್ದವು. ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಆ ಅಗ್ನಿಯಲ್ಲಿ ದಹಿಸಲು ಆರಂಭಿಸಿದರು. ಸೃಷ್ಟಿಯ ಸಮತೋಲನವೇ ಕುಸಿಯತೊಡಗಿತು. ಭಯಭೀತರಾದ ಎಲ್ಲಾ ದೇವತೆಗಳು ಪರಮಪಿತೃ ಬ್ರಹ್ಮನ ಶರಣಿಗೆ ಧಾವಿಸಿದರು. ಓ ಬ್ರಹ್ಮದೇವರೇ, ದೇವಿಯನ್ನು ತಡೆಯಿರಿ, ಅವಳ ತಪಸ್ಸಿನಿಂದ ಈ ಸೃಷ್ಟಿಯೇ ಭಸ್ಮವಾಗಿ ಬಿಡುತ್ತದೆ. ಆಗಲೇ ವಿಶ್ವ ಸೃಷ್ಟಿಕರ್ತನಾದ ಪರಮಪಿತೃ ಬ್ರಹ್ಮನೇ ಸ್ವತಃ ದೇವಿ ಪಾರ್ವತಿಯ ಮುಂದೆ ಪ್ರತ್ಯಕ್ಷರಾದರು. ಆ ತಪಸ್ವಿನಿ ಕನ್ಯೆಯ ದಿವ್ಯ ತೇಜಸ್ಸನ್ನು ಕಂಡು ಅವರ ಕಂಠವೇ ಭಾವದಿಂದ ತುಂಬಿತು. ಅವರು ಹೇಳಿದರು, ಓ ದೇವಿ, ಎದ್ದೇಳು, ನಿಮ್ಮಿಗೆ ಜಯವಾಗಲಿ. ಧನ್ಯ ನಿನ್ನ ಸಂಕಲ್ಪ, ಧನ್ಯ ನಿನ್ನ ಈ ತಪಸ್ಸು. ಇಂದು ತನಕ ಈ ಬ್ರಹ್ಮಾಂಡದ ಇತಿಹಾಸದಲ್ಲಿಯೂ ಇಷ್ಟು ಗಾಢವಾದ ತಪಸ್ಸು ಯಾರೂ ಮಾಡಿಲ್ಲ, ಯಾರಿಗೂ ಮಾಡಲು ಸಾಧ್ಯವೂ ಆಗುವುದಿಲ್ಲ. ನಿನ್ನ ಹೃದಯದ ಆಶೆ ಈಡೇರಿದೆ. ನಾನಿನ್ನಿಗೆ ವರ ನೀಡುತ್ತೇನೆ. ಚಂದ್ರಮೌಳಿಯಾದ ಶಿವನೇ ನಿನ್ನ ಪತಿಯಾಗಿ ದೊರೆಯುವನು. ಈಗ ಈ ತೀವ್ರ ತಪಸ್ಸನ್ನು ತ್ಯಜಿಸಿ ಮನೆಗೆ ಹಿಂತಿರುಗು. ನಿನ್ನ ತಂದೆಯೇ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ ಮತ್ತು ಅವಳು ಬ್ರಹ್ಮಾಚಾರವನ್ನು ಅನುಸರಿಸಿದ್ದರಿಂದ, ನಿಜವಾದ ತಪಸ್ಸು ಹಾಗೂ ನಿಯಮದಲ್ಲಿ ಬದುಕಿದ್ದರಿಂದ ದೇವಿ ಪಾರ್ವತಿಯ ಈ ರೂಪವೇ ಬ್ರಹ್ಮಚಾರಿಣಿ ಎಂದು ಪ್ರಸಿದ್ಧಿಯಾಯಿತು. ನವರಾತ್ರಿಯ ದ್ವಿತೀಯ ದಿನದ ಆರಾಧ್ಯ ದೇವಿಯೇ ಮಾಯಿ ಬ್ರಹ್ಮಚಾರಿಣಿ. ಶ್ವೇತವಸ್ತ್ರಗಳಿಂದ ಅಲಂಕರಿಸಿಕೊಂಡು ಬಲಗೈಯಲ್ಲಿ ತಪಸ್ಸಿನ ಜಪಮಾಲೆಯನ್ನು, ಎಡಗೈಯಲ್ಲಿ ಪವಿತ್ರ ಕಮಂಡಲುವನ್ನು ಧರಿಸಿದ್ದಾಳೆ. ಅವಳು ತನ್ನ ಭಕ್ತರ ಮೇಲೆ ಅನಂತ ಆಶೀರ್ವಾದಗಳನ್ನು ಕರುಣಿಸುತ್ತಾಳೆ. ಜೀವನದ ಅತಿ ಕಠಿಣ ಹೋರಾಟಗಳಲ್ಲಿಯೂ ಜಯದ ವರವನ್ನು ನೀಡುತ್ತಾಳೆ. ಹೀಗೆ ಅಂತ್ಯಗೊಳ್ಳುತ್ತದೆ ಆ ದಿವ್ಯ ತಪೋಕತೆ, ಮಾಯಿ ಬ್ರಹ್ಮಚಾರಿಣಿಯ ಅದ್ಭುತ ಪೌರಾಣಿಕ ಗಾಥೆ. ಇದು ನವರಾತ್ರಿಯ 9 ಪವಿತ್ರ ರಾತ್ರಿಗಳಲ್ಲಿ ದ್ವಿತೀಯ ದಿನದ ಪವಿತ್ರ ಕಥೆಯಾಗಿದೆ. ಆದರೆ ಬ್ರಹ್ಮದೇವರ ವರದಾನದ ನಂತರ ಏನಾಯಿತೋ ಗೊತ್ತೇ? ಮಹಾದೇವರು ದೇವಿ ಪಾರ್ವತಿಯನ್ನು ಸುಲಭವಾಗಿ ಅಂಗೀಕರಿಸಿದ್ದರಾ? ಇಲ್ಲವೇ ಅವರೂ ದೇವಿಯ ಪ್ರೀತಿಯನ್ನು ಅಂತಿಮ ಪರೀಕ್ಷೆಗೆ ಒಳಪಡಿಸಿದ್ದರಾ? ಮತ್ತು ಹೇಗೆ ಅವರ ದಿವ್ಯ ವಿವಾಹದಿಂದ ಮಾಯಿಯ ಚಂದ್ರಘಂಟಾರೂಪವು ಪ್ರಕಟವಾಯಿತು? ಇದನ್ನು ನಾವು ನಾಳೆಯ ನವರಾತ್ರಿಯ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡುವುದು ಮರೆಯಬೇಡಿ. ಕಾಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯುವುದನ್ನು ನೆನಪಿನಲ್ಲಿ ಇರಿ. ನಾಳೆಯ ಕಥೆಯನ್ನು ಮೊದಲಿಗರಾಗಿ ನೋಡುವುದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.
वक्रतुण्डमहाकाय सूर्यसमप्रभा निर्विघ्नं कुरु मे देवा सर्वकार्येषु सर्वदा ಶಾರದಂ ಮಾನಿಂದ ನೋಡಲೆರಡು ಕಣ್ಣು ನನಗೆ ಸಾಲದಂ ಎಂಥ ಚಂದ ಶಾರದಂ ಮಾನಿಂದ ನೋಡಲೆರಡು ಕಣ್ಣು ನನಗೆ ಸಾಲದಂ ಇಂದ ನೋಡಲೆರಡು ಕಣ್ಣು ನನಗೆ ಸಾಲದಂ ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರದೆ ನನಗೆ ಸಾಲದಮ್ಮ ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರದೆ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ಪಾದ ಕಮಲದಲ್ಲಿ ಶಿರಗುವಾಗಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ಪಾದ ಕಮಲದಲ್ಲಿ ಶಿರಗುವಾಗಿತಮ್ಮ ಎಂಥ ಚಂದ ಶಾರದಮ್ಮ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇಂದ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವ ಆಸೆ ನನಗೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವ ಆಸೆ ನನಗೆ ಬಂದಿತಮ್ಮ ರಕ್ತದಂಥ ಮಾತುಗಳನ್ನೇ ಆಡಿಸಮ್ಮ ಬಲ್ಲೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ ರಕ್ತದಂಥ ಮಾತುಗಳನ್ನೇ ಆಡಿಸಮ್ಮ ಬಲ್ಲೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ನೀನು ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ನೀನು ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆದಮ್ಮ ನಿನ್ನ ಬೇರೆ ತಂದೆ ಮಾಡಿ ನುಡಿಸು ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳೆದಮ್ಮ ನಿನ್ನ ಬೇರೆ ತಂದೆ ಮಾಡಿ ನುಡಿಸು ಶಾರದಮ್ಮ ಎಂಥ ಚಂದ ಶಾರದಮ್ಮ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ भाग्यदेवताये नमः ॐ पुरोचार्यं विशेषविद्यायां महादेव
श्रवणः मूलानक्षत्रे धनुस्राशोजकस्य यतीश्वरमश्रवणानक्षत्रे मकराशोजकस्सर्वकुटुम्बानां महादेव्या अनुग्रहेण आरोग्य शान्ति उद्योग विभाग मंगलकामयान्तिमङ्गलाप्तर्थे महादेव्यानुग्रहप्राप्तर्थे कुङ्गायोगस्य श्रीवासरेश्वरशान्तरारम्य श्रीनिधिनाम्य स्नेहानाम्य सदा कुटुम्बानां महाराजसुजाते श्रीरामस्य प्रभुसुरा चितानचक्रे ज्ञानाशून्य उद्योग कार्य व्यवहार आरोग्य Yeah.
ಈ ರೂಪಾಂತರವಾಗಿ ರಮೇಶ್ ಮತ್ತು ಪ್ರೇಮ ದೇವಿಗೆ ಸಂತಾನವನ್ನು ಮಾಡಿಕೊಂಡಿದ್ದಾರೆ. ಅವರು ಕುಟುಂಬಕ್ಕೆ ಮಹಾದೇವಿಯಿಂದ ಆರೋಗ್ಯವನ್ನು, ಶಾಂತಿಯನ್ನು, ಯಶಸ್ಸನ್ನು, ಪ್ರಗತಿಯನ್ನು ನೀಡಿ ಸಮಸ್ತ ಸಂತಸವನ್ನು ಮಂಗಲವನ್ನು ಮಾಡುವಂತ ಸನ್ನಿಧಿಯಿಂದ ಹೇಳ್ಕೊಳ್ತಾ ಇದ್ದಾರೆ. 9 ಜನ ದೇವತೆಗಳು ಕೂಡ ದಿನದೇವರು ಕೂಡ ವಿಧವಿಧವಾದಂಥ ಅಲಂಕಾರದಲ್ಲಿ ಇರುತ್ತೆ. ನಾಳೆ ದಿವಸ ಕೂಡ ಅಲಂಕಾರ ಇರುತ್ತೆ. ಅಲಂಕಾರ ಕೊಟ್ಟಂತಹ ಕಾರಣಗಳು ಮುಂಚಿತವಾಗಿ ತಮ್ಮ ಹೆಸರನ್ನು ಬಳಸಿ ಭಗವಂತನ ಜಗನ್ನ ಮಾತೆಯನ್ನು ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸಮಸ್ತ ಸುಮಂಗಲಾಯ ತವಂಗೋ ಮಂಗಲ ಮಹಾನೀರಾಜ ಜಗದೀಶ್ವರ. हर नमः पार्वती पतय हर हर
सर्वां पापत्वा पापसम्भवा राहि मां कृपया देवी शरणागतवत्सले अन्यथा शरणं नास्ति त्वमेव शरणं मम तस्मात् कारुण्यभावेन रक्षवां जगदीश्वरी नमस्करोमि नमस्कारान् समर्पयामि अर्घ्यप्रदानं करिष्ये ॐ कात्यायनाय देवे तन्नो दुर्गे प्रचोदयात् जगद्यं समर्पयामि आरोग्य शांति सन्मंगलानि भवन्तु निमिंगै महादेवेन जगदम्बाय देवी नमः ದಯವಿಟ್ಟು 2 ಸಾಲ ಮಾಡಿ ಎಲ್ಲ ನೀಟಾಗಿ ಕುತ್ಕೊಳ್ಳಿ ಪಾ ನಮಸ್ಕಾರ नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु नमो नमः या देवी सर्वभूतेषु मातृरूपेण संस्थिता नमस्तस्यै नारायणी नमोस्तुते